ಈಗೊಂದು ಗಾಡಿಗಳು ನಿಲ್ಸಕ್ಕೆ ಶೆಡ್ ಮಾಡಿದ ನೋಡಿ. ಇಲ್ಲೊಂದು ಎರಡು ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಶಿಕಾರಿಪುರ ಕಳಿಸಿದ್ದೆ, ಶುಂಠಿ ಲೋಡಾಗಿ ಬಂದೈತೆ. ಅದು ಛತ್ತೀಸ್ಗಢಿಗೆ ಅಂತೇಳಿ ಲೋಡಿಗೆ ಕಳಿಸಿದ್ವಿ. ಅಲ್ಲಿಗೆ ಹೋದ್ಮೇಲೆ ಛತ್ತೀಸ್ಗಢ ಕ್ಯಾನ್ಸಲ್ ಆಗಿ ನಾಗ್ಪುರ ಆಯ್ತು. ಎಲ್ಲ ಒಂದು ಹಬ್ಬದಷ್ಟೊತ್ತಿಗೆ ಬಂದರೆ ಸಾಕಂತೇಳಿ ಹೋಗ್ತಾ ಇದೀವಿ ನೋಡಿ. ಇವಾಗ ಜಸ್ಟ್ ಚಳ್ಳಕೆರೆ ಎಣ್ಣೆ ಡೀಸೆಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ. ಬರೀ 6 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಜೀರೋ ಮಾರ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇವಾಗ ಇಲ್ಲಿಂದ ಎಕ್ಸ್ಪ್ರೆಸ್ ಇರೋದು. ಎಕ್ಸ್ಪ್ರೆಸ್ ಅಂದರೆ ಟೈಮಿಂಗ್ ಅಂತ ಟೈಮಿಂಗ್ ಏನಿಲ್ಲ, ಆರಾಮಾಗಿ ಹೋಗೋದು. ಆರಾಮಾಗಿ ಬಾ ಅಂತ ಹೇಳಿದ್ದಾನೆ ಪಾರ್ಟಿ. ಸಾಯಂಕಾಲ ಬಿಟ್ಟಿದ್ದು ಇವಾಗ ಬಂದು ಕೊಟ್ಟಿದ್ದಾರೆ. ಗಾಡಿ ಬಂದು ನಿಲ್ಸಿದ್ರು ಬಂಕಾಗೆ. ಇವಾಗ ಬಂದು ಅಂಟಿದ್ದೀವಿ ನೋಡಿ. ನಾನು ನಮ್ಮ ಸಂತ ಇವನು ಹೋಗಿದ್ದ ಲೋಡ್ಗೆ. ನಮ್ಮದು ಇನ್ನೊಂದು ಗಾಡಿನೂ ಬರ್ತೈತೆ. ಅವನು ಎಲ್ಲಿಗೆ ಹೋಗಿದ್ದಂದರೆ ಇದಕ್ಕೆ ಹಾಸನಿಗೆ ಹೋಗಿದ್ದ. ಹಾಸನಿಂದ ಬರ್ತೈತೆ. ಅವ್ನು ಯಾವಾಗ ಸಿಗ್ತಾನೋ ನೋಡಬೇಕು. ಅದನ್ನು ನಾಗ್ಪುರ್ಗೆ ಹೋಗಿ ಬರ್ತಿರೋದು. ಇವಾಗ ನಾವು ಇಲ್ಲಿಂದ ಫುಲ್ ಎಕ್ಸ್ಪ್ರೆಸ್. ನಮಗೆ ಎಲ್ಲಿಗಂದರೆ ಯಾವ್ದು ಇದು ಆರನೇ ಬರ್ತಿಲ್ಲ. ಕಲ್ಯಾಣದುರ್ಗ ಹೋಗೋ ತಕ್ಕನ ಸಿಂಗಲ್ ರೋಡೇ, ಆಮೇಲೆ ಹೈವೇ. ಇವಾಗ ಟೈಮ್ 10 ಗಂಟೆ ಆಗೈತೆ. ಇವಾಗ ನೈಟ್ ಎಲ್ಲೆಲ್ಲಿ ಸ್ಟಾಪೇ ಮಾಡೋದಿಲ್ಲ. ಬೆಳಗ್ಗೆ 8-9 ಗಂಟೆ ತಕ್ಕನ ಗಾಡಿ ಹೊಡಿತಾನೆ ಇರಬೇಕು. ಯಾಕಂದರೆ ಹಗ್ಲತ್ತು ಬಿಸ್ಲಾಗಿ ಓಡ್ಸೋಕ್ಕಾಗಲ್ಲ. ಎಷ್ಟೇ ಇದ್ರೂ ನೈಟ್ ಜರ್ನಿ ಮಾಡಬೇಕು. ನೈಟ್ ಜರ್ನಿ ಮಾಡಿದ್ರೇ ರೋಡ್ ಸಾಗೋದು. ಇಲ್ಲಾಂದರೆ ರೋಡ್ ಸಾಗಲ್ಲ. ಹಗ್ಲತ್ತು ಬಿಸಿಲು ಬೇರೆ, ಸಿಕ್ಕಾಪಟ್ಲೆ ಬಿಸಿಲು. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣನು. ಅದಕ್ಕೆ ಇವಾಗ ಫುಲ್ ನೈಟೆಲ್ಲ ಜರ್ನಿ ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ. ಫುಲ್ ಓಡಿಸೋದು. ಇಲ್ಲಿಂದ ನಮಗೆ ಪರಶುರಾಂಪುರ ಕಲ್ಯಾಣದುರ್ಗ ಹೋಗೋ ತಕ್ಕ ಒಂದು 100 ಕಿಲೋಮೀಟ್ರ್ ಅಷ್ಟೇ ಸಿಂಗಲ್ ರೋಡು. ಆಮೇಲೆ ಹತ್ಲಾಗಿನ್ನೇನು ರೋಡ್ ಸಾಕ್ಬಿಡ್ತೈತೆ. ಬನ್ನಿ ಸಿಂಗಲ್ ರೋಡ್ ದಾಟಿ ಸಿಗೋಣ. ಇನ್ನು ಇವಾಗ ದುರ್ಗದಾಗ ಇದ್ದೀವಿ, ಮುಂದೆ ಸಿಗೋಣ ಬನ್ನಿ. ನೋಡಿ, ಸೆಕೆಂಡ್ ಬಾಂಬೆ ಅಂತ ಹೆಸರುವಾಸಿ ಆದ ಚಳ್ಳಕೆರೆಗೆ ಬಂದಿದ್ದೀನಿ. ಇವಾಗ ಯಾಕಂದ್ರೆ ಬಸ್ ಸ್ಟ್ಯಾಂಡಾಗ ಗೊತ್ತಾಗ್ದಂಗೆ ಹಂಸ ಹಾಕ್ಬಿಡ್ತಾರೆ. ಇಲ್ಲೊಂದು ಸಿಟಿ ಒಳಗೆ ಯಾಕೆ ಬಂದೀನಂದರೆ ಹಿಂಗೆ ಇದ್ರ ಮೇಲೆ ಹೋಗ್ಬಿಡೋಣ ಅಂತ. ಪರಶುರಾಂಪುರ ನಾಗಪ್ಪನಹಳ್ಳಿ ಗೇಟಿಗೆ ಬಂದ್ರಿ ಮೇಲೆ ಬೈಪಾಸ್ನಾಗ ಹೋಗಿದ್ರೆ ಓಬಳಾಪುರದ ಮೇಲೆ ಓಬಳಾಪುರ, ಶೆಟ್ಟೂರು, ಕಲ್ಯಾಣದುರ್ಗ ಹೋಗ್ತಿದ್ದೆ. ಆ ಶೆಟ್ಟೂರು ಹತ್ರ ಓಬಳಾಪುರ ಬೈಪಾಸ್ನಾಗೆ ಸಿಕ್ಕಾಪಟ್ಲೆ ಗುಂಡಿ ಬಿದ್ದುಬಿಡ್ತಾವೆ. ಮೊನ್ನೆ ಬರ್ಬೇಕಾದ್ರೆ ನೋಡ್ಕೊಂಬಂದೆ, ಅಲ್ಲಿಂದೇನು ಹೋಗೋದು ಅಂತೇಳಿ. ಅದಕ್ಕೆ ಹಿಂಗೆ ಹೋಗ್ತಾ ಇದೀನಿ ನೋಡಿ. ಸೀದಾ ಪಾಗೋಡ ರೋಡ್ನಾಗ ಹೋಗೋದು. ಪರಶುರಾಂಪುರ ಹೋಗೋದು. ಇವೇನು ಗುರು ಅಡ್ಡಾಟ ಬರ್ತವೆ. ನಾಗಪ್ಪನಹಳ್ಳಿ ಗೇಟ್ಗೆ ಹೋಗಿ ಅಲ್ಲೊಂದು ಟೀ ಬ್ರೇಕ್ ಹಾಕಿ ಟೀ ಕುಡ್ದು ಹೋಗ್ತಾ ಇರೋದೆ ನೋಡಿ. ಇಲ್ಲಾಂದರೆ ನಾಗಪ್ಪನಹಳ್ಳಿ ಗೇಟು. ಇಲ್ಲಿಂದ ಇನ್ನು 40 ಕಿಲೋಮೀಟ್ರ್ ಹೋಗ್ಬೇಕು. ಯಾರು ಗಾಡಿ ನಿಲ್ಸೋದೇ ಎಲ್ಲಿ ಪಾಸ್ ಮಾಡಿ ನಿಲ್ಸ್ಕೊಂಡಿಲ್ಲ. ಹಂಗೆ ನಿಲ್ಸ್ಕೊಂಡಾನೆ. ಇಲ್ಲಿಂದ 30 ಹತ್ಲಾಗ ಒಂದು 40 ಕಿಲೋಮೀಟ್ರ್ ಐತೆ. ಇಲ್ಲೇ 11 ಗಂಟೆ ಆಗ್ಬಿಡ್ತಿದ್ರು. ನಾನು ಊರಿಂದ ಬಂದು ಬರೋಷ್ಟೊತ್ತಿಗೆ. ಈ ಚಳ್ಳಕೆರೆಗೆ ಇಲ್ಲೊಂಚೂರು ರೋಡ್ ಅಗಲ ಮಾಡಿಲ್ಲ, ಸಣ್ಣ ರೋಡ್ ಐತೆ. ಯಾರ ಕಲ್ಲಂಗಡಿ ಹಣ್ಣು ಪೈಪ್ ಲೋಡ್ ಗಾಡಿ ಎಲ್ಲೇ ನಿಲ್ಸ್ಕೊಂಡಾನೆ. ಕಲ್ಲಂಗಡಿ ಹಣ್ಣು ಅಂದ್ಕೊಂಡೆ. ಆ ಕಡೆ ಗುಂಡೆಗೆ ಇನ್ನೇನು ಹೋಗೋದು ಅಂತೇಳಿ ಇಲ್ಲೇ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೊಂದು 2 ಟರ್ನಿಂಗ್ ಅದಾವ ಗುರು. ಅವು ಗೊತ್ತೇ ಆಗೋದಿಲ್ಲ. ತೋಟದಾಗ ನುಗ್ಗಿಬಿಡ್ತಾವೆ ಗಾಡಿ. ಡೌನ್ ಐತಂತೆ ಸ್ಪೀಡಾಗಿ ಬಂದ್ಬಿಟ್ರೆ ಕಟ್ಟಿ ಟರ್ನಿಂಗ್ ಅದಾವೆ. ಫಸ್ಟ್ರಾಗಿ ತಿರುಗಬೇಕು ಅಂಥ ಟರ್ನಿಂಗು. ನಾನು ಫಸ್ಟ್ನೇ ಸಲ ಹೋದಾಗ ಆ ರೋಡ್ನಾಗ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಮುಂದೆ ಹಳ್ಳಿ ರೋಡ್ನಾಗ ಹೋಗ್ಬಿಟ್ಟಿದ್ದೆ. ಟರ್ನಿಂಗ್ ಕಂಡೈಟಿಗೆ ಬ್ರೇಕ್ ಹೊಡೋದು ಗಾಡಿ ಕಂಟ್ರೋಲ್ ಆಗ್ತದಕ್ಕೆ. ಆ ರೋಡ್ನಾಗ ಹುಷಾರಾಗಿ ಓಡಾಡ್ಬೇಕು ಒಂಚೂರು. ನೈಟು ಗಾಡಿ ಇರೋಲ್ಲ, ಅಲ್ಲೇನು ಹೋಗ್ಬೋದು. ಅಂದರೆ ಒಂದು 4-5 ಕಿಲೋಮೀಟ್ರ್ ಸಿಂಗಲ್ ರೋಡು. ಫುಲ್ ಒಂದೇ ಲಾರಿ ಹೋಗೋಷ್ಟು ಜಾಗಿರೋದು. ಆ ರೋಡ್ನಾಗೆ ಒಂಚೂರು ಹಿಂಸೆ ಆಗ್ತದೆ. ಯಾಕಂದರೆ ಗುಂಡಿಗೆ ಹತ್ತಿಳ್ದು ಹಗ್ಗ ಎಲ್ಲ ಲೂಸ್ ಆಗ್ತವೆ. ಅದಕ್ಕೆ ಇನ್ನೇನು ಹೋಗೋದು. ನೋಡ್ತಾರೆ ಮೆಣಸಿನ್ಕಾಯಿ ಗಾಡಿ ಓಡ್ತಾರೆ ಪೊಲೀಸ್ನವರು. ಹೋಮ್ ಗಾಡ್ಸೋ ಗೊತ್ತಿಲ್ಲ. ಆಂಧ್ರದ ಮೆಣಸಿನ್ಕಾಯಿ ಗಾಡಿ ಬಂದಿಟ್ಟಿಗೆ ಓಡ್ತದಾರೆ ಸುಮ್ಮನೆ. ಅದ್ರ ಹಿಂದೆ ಎಂಟ್ರಿ ಇಸ್ಕೊಳಕ್ಕೆ. ನಮ್ಮ ಹತ್ರ ಬಂದರೆ ನಾವು ಒಂದು ಪೈಸೆನೂ ಕೊಡಲ್ಲ ಬಿಡ್ರಿ. ಗಾಡಿ ನಮ್ಮ ದುರ್ಗದ್ದು ಕ್ಯಾಮ್ರಾ ತಗೊಂಡು ಇಳಿತಾ ಇರೋದೆ ನೋಡಿ. ರೈಲ್ವೆ ಗೇಟಿಗೆ ಬಂದ್ವಿ. ಬನ್ನಿ ಮುಂದೆ ಯಾವಾಗ ಸಿಗೋಣ. ಇವಾಗ ಕಲ್ಯಾಣದುರ್ಗ ದಾಟಿ ಅನಂತಪುರ ರೋಡ್ಗೆ ಹೋಗ್ತಾ ಇದೀವಿ ನೋಡಿ. 2 ಗಂಟೆ ಆಯಿತು. ಯಾಕೋ ಗಾಡಿನೂ ಪಿಕಪ್ ಕಾಣ್ತಿಲ್ಲ. ಒಂಚೂರು ಪಿಕಪ್ ಡೌನ್ ಆಗಿಬಿಟ್ಟೈತೆ ನೋಡಿ. ಡಪ್ಪು ಶೋರೂಮ್ ಮುಂದೆ ಹಾಕ್ಸಿದ್ನಿ, ಹಂಗಾದ್ರೂ ಪಿಕಪ್ ಕಮ್ಮಿ ಆಗೈತೆ.
ಯಾಕಂತ ಗೊತ್ತಿಲ್ಲ, ಗಾಡಿ ಸಡನ್ಲಿ ಪಿಕಪ್ ತಾಂತಾನೆ ಇಲ್ಲ. ಹಗ್ಲೆಲ್ಲ ಒಂದೊಂದು ರೋಗ ಬರ್ತದೆ ಗುರು. ಇದಕ್ಕೆ ಏನಾಗೈತೆ ಏನೋ. ನಾವು ಇನ್ನೊಂದಕ್ಕೆ ಮಾಡಿದ್ವಿ ಅಂದರೆ ಲ್ಯಾಪ್ಟಾಪ್ ಹಾಕ್ಸ್ಬೇಕಾಯ್ತು, ಅದು ಹಾಕ್ಸ್ಲಿಲ್ಲ. ಹಂಗೆ ಬಂದ್ವಿ. ಏನು ಕೋಡ್ ಬಂದಿಲ್ಲ, ಏನು ಸಿಗ್ನಲ್ ಬಂದಿಲ್ಲ, ಏನಿಲ್ಲ, ಎಲ್ಲ ಕರೆಕ್ಟ್ ಆಯ್ತು ಅಂತೇಳಿ ಹಂಗೆ ಬಂದ್ವಿ, ಸುಮ್ಮನಿದ್ವಿ. ಈ 4-5 ದಿವಸ ಮನೆಗೆ ಮಕ್ಕೊಂಬಿಟ್ಟಿನಿ. ಇವಾಗ ಗಾಡಿ ಓಡ್ಸೋಕೆ ಆಗ್ತಿಲ್ಲ, ಏನಿಲ್ಲ. ಅಲ್ಲೇ ನಿದ್ದೆ ಬರ್ತೈತೆ 2 ಗಂಟೆಗೆ. ಇಲ್ಲೆಲ್ಲಿ ನಿಲ್ಸಿ ಮಕ್ಕಳಂಗಿಲ್ಲ. ಈ ರೋಡಲ್ಲಾಗೆ ಡೇಂಜರ್ ಏರಿಯಾ. ಫುಲ್ ಟ್ಯಾಂಕ್ ಡೀಸೆಲ್ ಬೇರೆ ಐತೆ. ದುರ್ಗಕ್ಕೆ ಫುಲ್ ಮಾಡಿಸ್ಕೆ ಬಂದಿದ್ದೆ. ಯಾರನ್ನ ಫುಲ್ ಊಟ ಮಾಡಿಸಿಗಿಡ್ಸಿದ್ರೆ ಏನು ಮಾಡ್ತೀರಾ? ಇದೊಂದು 50 ಕಿಲೋಮೀಟ್ರ್ ಐತೆ ಅನಂತಪುರ ದಾಟಿ ಯಾವುದನ್ನೊಂದು ರಾಜಸ್ಥಾನಿ ಹೋಟ್ಲಿಗೆ ಹೋಗೋದು. ಇನ್ನೇನು ಅನಂತಪುರಕ್ಕೆ ಅಷ್ಟೊಂದು 3 ಗಂಟೆ ಆಗ್ತದೆ. ಇವೇನು ಗುರು ಇದ್ದಕ್ಕಿದ್ದಂಗೆ ಅಂಶಗಳು ಬರ್ತವೆ. ಸಿಗ್ನಲ್ ಬೋರ್ಡ್ ಇಲ್ಲ, ಏನಿಲ್ಲ, ಹಂಗೆ ಕಾಣ್ತವೆ. ಯಾರನ್ನ ಹೊಸಬರು ಬಂದ್ರಂದ್ರೆ ಎಲ್ಲ ಎಗರಿಸ್ಕೊಂಡು ಹೋಗ್ತಾರೆ. ಅವು ಎಗರಿಸ್ಕೊಂಡು ಹೋದ್ರೆ ಬ್ಲೇಡ್ ಮುರಿದೋಗಂತ ಅಂಶಗಳಿರೋದು ನೋಡಿ. ಬನ್ನಿ ಹೋಗೋಣ, ಮುಂದೆ ಹೋಗಿ ಸಿಗೋಣ. ಗುಡ್ ಮಾರ್ನಿಂಗ್ ಗೆಳೆಯರೇ. ರಾತ್ರಿ ಬಂದು ಅನಂತಪುರ ದಾಟಿ ಫುಲ್ ನಿದ್ದೆ ಅಂದರೆ ನಿದ್ದೆ ಬಂದುಬಿಟ್ಟಿತ್ತು. 3:30 ಆಗಿತ್ತು. ಸೈಡ್ಗೆ ಹಾಕ್ಬಿಟ್ವಿ. ನಿದ್ದೆ ಮಂಪರ್ನಾಗ ಗಾಡಿ ಓಡಿಸೋದು ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ, ಮುಂದೆ ಬರೋದು ಒಳ್ಳೇದಲ್ಲ, ಓನರ್ಗೆ ಒಳ್ಳೇದಲ್ಲ ಅಂಥೇಳಿ ಸೈಡ್ಗೆ ಹಾಕಿ ತಾಚಿ ಮಾಡಿದ್ವಿ. ಇಲ್ಲೈತೆ ನೋಡಿ ನಮ್ಮ ಅಭಿಮಾನ್ಯು. ಇವಾಗ ಹೊರಡ್ತಾ ಇರೋದೆ ಗಾಡಿನ ತಗೊಂಡು. ಇವಾಗೇನು ಭಾಳ ದೂರ ಓಡಿಸಲ್ಲ. ಇವಾಗ 8 ಗಂಟೆ ಆಗುತ್ತೆ. 12 ಗಂಟೆವರೆಗೂ ಗಾಡಿ ಓಡಿಸೋದು. 12 ಗಂಟೆಗೆ ಸ್ಟಾಪ್ ಮಾಡೋದು. ಹೊಸ ಟೈರ್ ಹಾಕಿದ್ದು ನೋಡಿದ್ರು ಒಂದು ಜೊತೆ ಫ್ರಂಟ್ನ ತೆಗೆದು ಬ್ಯಾಕಿಗೆ ಹಾಕಿರೋದು. ಇವೇ ಫ್ರಂಟ್ ಟೈರ್ ಹಾಕಿ ಕಳಿಸಿದ್ದು. ಇಲ್ಲಿದ್ದ ತೆಗೆದು ಬ್ಯಾಕಿಗೆ ಹಾಕಿದ್ದೀವಿ. ಬ್ಯಾಕಿಗೆ ಅವನು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತಾ ಇದ್ದೀವಿ. ಯಾಕೆ ಗೊತ್ತಾ, ದುಡ್ಡಿಲ್ಲ ಅಂತ ನಮ್ಮ ಓನರ್ ಹತ್ರ EMI ಕಟ್ಟಿದ್ದಾನೆ. ಅದಕ್ಕೋಸ್ಕರ ಒಂದು ಜೊತೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀವಿ. ಬಟ್ಟೆ ಕೊಡಪ್ಪ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಹೊಡಿಬೇಕು. ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪಾಪ ಓನರ್ ಇರೋಲ್ಲ. ಅದಕ್ಕೆ ಬೇಸಿಗೆಗೆ ಇದಾರು ಮೂಡ್ ಹೊಡಿಬೇಕು. ಅವ್ನ ಗಾಡಿ ಯಾಕೆ ರಾತ್ರಿ ಬಿಟ್ಟಿಲ್ಲ, ಇವಾಗ ಬರ್ಬೋದೇನೋ ನೋಡೋಣ. ಎಲ್ಲಿ ಬರ್ತಾನೋ ಏನೋ. ಗ್ರೀಸ್ ಹೊಡ್ತಿಲ್ಲ, ಏನಿಲ್ಲ. ಇವಾಗ ಹೋಗಿ ಎಲ್ಲನ ಗ್ರೀಸ್ ಹೊಡ್ಸೋಣ. ಹಗ್ಗ ಯಾಕೋ ಒಂಚೂರು ಲೂಸ್ ಆಗಿದೆ, ಲೈಟಾಗಿ ಲೂಸ್ ಆಗಿದ್ದಾವೆ ಹಗ್ಗ. ಅಲ್ಲಿ ಹೋಗಿ ಮುಂದೆ ಎಲ್ಲನ ಟೈಟ್ ಮಾಡ್ಕೊಂಡ್ರೆ ಆಯ್ತು. ಕರೆಕ್ಟ್ 12 ಗಂಟೆವರೆಗೂ ಸೆಳೆಯೋದು. ಇವಾಗ ಎಲ್ಲನ ತಿಂಡಿ ತಿಂದು ಫಾಸ್ಟ್ ಫುಡ್ಡು ಹೊಡಿಯೋದು. 12 ಗಂಟೆಗೆ ಸೈಡ್ ಹಾಕೋದು. 12 ಗಂಟೆ ಅಷ್ಟೊತ್ತಿಗೆ ಕರ್ನೂಲ್ ದಾಟಿ ಹೋಗ್ಬಿಡ್ತೀನಿ. ಕರ್ನೂಲ್ 150 ಕಿಲೋಮೀಟ್ರ್ ಅಷ್ಟೇ ಇರೋದು. ಕರ್ನೂಲ್ ದಾಟಿ ಒಂದು 50 ಕಿಲೋಮೀಟ್ರ್. ಹೈದ್ರಾಬಾದ್ 100 ಕಿಲೋಮೀಟ್ರ್ ಇರ್ತದೆ. ಅಲ್ಲೋಗಿ ಸೈಡ್ ಹಾಕಿ ಹಗ್ಗ ಎಲ್ಲ ಟೈಟ್ ಮಾಡಿ ಊಟ ಗೀಟ ಮಾಡಿ ಒಂದು 2 ಅವರ್ ತಾಚಿ ಮಾಡಿಬಿಟ್ರೆ ಸಾಕು. ಆಮೇಲೆ ಮತ್ತೆ 3 ಗಂಟೆಗೆ ಬಿಟ್ರೆ ಆಯ್ತು. ಬನ್ನಿ ಹೋಗೋಣ. ಎಲ್ಲ ತಿಂಡಿಗೆ ನಿಲ್ಸಿ ಡೌನ್ ದಾಟಿ ಟೋಲ್ ಗೇಟ್ ಹತ್ರ ಟೀ ಕುಡಿಯೋಕೆ ನಿಲ್ಸಿದ್ವಿ. ಹಿಂದೆ ಒಂದು ಸ್ವಲ್ಪ ಹಗ್ಗ ಲೂಸ್ ಆಗಿದ್ವು, ಹಿಂದ್ಲವು ಎಲ್ಲ ರಿಂಗ್ನಾಗ ಟೈಟ್ ಮಾಡಿದ್ವಿ. ಅಷ್ಟೊಂದೇನು ಲೂಸ್ ಆಗಿಲ್ಲ. ಗುರು ಮುಂದ್ಲೂ ಲೂಸ್ ಅದಾವೆ. ಇವೇನು ನಡೀತವೆ. ಮಾಲ್ ಕಡೆಗೆ ಬರೋದಂದ್ರೆ ಇಲ್ಲೇನೆ. ಹೈಟ್ ಏನಿಲ್ಲ, ಇದು ತೂಕನೂ ಜಾಸ್ತಿ ಇಲ್ಲ. 27ರಿಂದ 28 ಟನ್ ಅಷ್ಟೇ ಇರೋದು. ಟೆನ್ಷನ್ ತಗೊಳಂಗಿಲ್ಲ ನೋಡಿ. ಹಗ್ಗ ಈ ಥರ ಹಾಕಿ ಕಳಿಸಿದ್ದಾರೆ. ರಾತ್ರಿ ಚೆನ್ನಾಗಿ ಹಾಕಿದ್ದಾರೆ. ಲಿಫ್ಟ್ ಹಾಕಿ ಎತ್ತಿದ್ವಿ ಅಂದರೆ ಸೈಡಿಗೆ ಹಾಕೋಕ್ಕೆ ಎತ್ತಿದ್ವಿ. ಇವಾಗ ಇಲ್ಲಿಗೊಂದು ಬೆಲ್ಟ್ ಹಾಕಿದೆ. ಯಾಕೋ ಹೊರಗೆ ಬಂದಂಗೆ ಕಾಣ್ತು. ಅದಕ್ಕೆ ತಿಂಡಿ ತಿನ್ನೋಣ ಫಸ್ಟು. ತಿಂಡಿ ತಿಂದು ಹೋಗೋಣ. ಇದು ಯಾವುದೋ ಡೆಪ್ಪಿನ ಟ್ಯಾಂಕ್ ಮೇಲೆಲ್ಲ ಸೋರುತ್ತೆ. ನಡಿ ತಿಂಡಿ ತಿಂದು ಬರೋಣ. ಅಲ್ಲಿ ತಿಂಡಿ ತಿಂದು ಹೋಗ್ತಾ ಇರೋದೆ ನೋಡಿ. ಇಲ್ಲಿ ಬುಕ್ ಅದಾವೆ, ಸಪೋಟ ಹಣ್ಣು ಇದ್ರು ತಗೊಂಡು ಹೋಗೋದು. ಬನ್ನಿ. ಇವಾಗ ತಿಂಡಿ ತಿಂದು ಹೊರಟ್ವಿ. ಟೈಮ್ ಅಲ್ಲೇ 10 ಗಂಟೆ ಆಯ್ತು. 10 ಗಂಟೆ ಆಗಿತ್ತು ಕರೆಕ್ಟಾಗಿ. ಇನ್ನು 2 ಅವರು ಅಷ್ಟೇ ಗಾಡಿ ಓಡೋದು ನಮ್ಮದು. 12 ಗಂಟೆಗೆ ಕಟ್ ಆಗ್ತಿರೋದೆ. ಯಾಕಂದರೆ ಇವಾಗಲೇ ಅಲ್ಲೇ ಸಿಕ್ಕಾಪಟ್ಲೆ ಬಿಸಿಲಾಗ್ಬಿಟ್ಟದೆ. ಇಲ್ಲಿ ರೈಟ್ ಸೈಡಿಗೆ ಬೀಳ್ತಿರೋ ಬಿಸಿಲಿಗೆ ಕೈಯೆಲ್ಲ ಸುಡ್ತೈತೆ. ಇನ್ನು ಹೋಗ್ತಾ ಸಿಕ್ಕಾಪಟ್ಲೆ ಬಿಸಿಲಾಗುತ್ತೆ. ಕರ್ನೂಲ್ 40 ಕಿಲೋಮೀಟ್ರ್ ಐತೆ ಅಷ್ಟೇ. ಇನ್ನು ನಮ್ಮ ತಿಪ್ಪೇಶಿ ಗಾಡಿನೂ ಇವಾಗ ಬಿಟ್ಟು ಬೆಳಗ್ಗೆ ಬಿಟ್ಟದಂತೆ. ಬೆಳಗ್ಗೆ ಬಿಟ್ಟರೆ ನಾವೆಲ್ಲ ರೆಸ್ಟೋರೆಂಟ್ ಅವ್ನು ರಾತ್ರಿನೇ ಬರೋದು. ಅವನು ನಾನ್ ಸ್ಟಾಪ್ ಬಂದ್ಬಿಡ್ತಾನೆ ಸಿಕ್ಕಾಪಟ್ಲೆ ಹೊಡ್ಕೊಂಡು. ಯಾಕಂದರೆ ಒಂದು ಅರ್ಜೆಂಟ್ ಮಾಲ್ ಟೈಮಿಂಗ್ ಇರೋದು. ನಮ್ದ್ರಂಗೆ ಆರಾಮ್ ಟೈಮಿಂಗ್ ಇಲ್ಲ, ಏನಿಲ್ಲ. ಅವ್ರು ಡಬಲ್ ಡ್ರೈವರ್ ಇರೋದು. ಬಂದ್ಬಿಡ್ತಾನೆ. ನಾವಾದರೂ 80
ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಹೋದರೆ ಸಾಕು ನಮಗೆ ಗಾಡಿ ನಾಗ್ಪುರಿಗೆ. ಆರಾಮಾಗಿ ಆಡ್ಕೊಂತ ಟೆನ್ಷನ್ ತಡ್ದಂಗೆ ಹೋಗ್ಬೋದು ಗುರು ನಾಳೆ ಬೆಳಗ್ಗೆ. ಇವಾಗ ಇನ್ನೊಂದು 2 ಅವರ್ ಎಲ್ಲಿಗನ್ನ ಹೊಡೆದು ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ತಿರ್ಬೇಕು. ಗ್ರೀಸ್ ಹೊಡಿಸ್ಬೇಕಾಗಿತ್ತು, ಗ್ರೀಸ್ ಹೊಡಿಯೋನು ಸಿಗ್ಲಿಲ್ಲ. ಇನ್ನು ಯಾರೋ ಗುರು ಗಾಡಿ ನಿಲ್ಸಂಗಿಲ್ಲ, ಹಂಗೆ ಹೋಗ್ತಾನೆ ಸ್ಲೋ ಮಾಡ್ದಂಗೆ ಅವನ ಜೊತೆಗೆ. ಲಿಫ್ಟ್ ಎತ್ತಿ ನಿಲ್ಸಿದ್ದೆ ಹಂಗೆ ಬಂದಿದ್ನಲ್ಲಿ. ಇವಾಗ ಇವಾಗ ನೋಡ್ಕೊಂತೀನಿ ಯಾಕೋ ಬ್ರೇಕ್ ಬರೋಂಗಿಲ್ಲ ಅಂತಂದು. ಏನಂದ್ರು ಸಿಲಿಂಡರ್ ಗಾಡರ್, ಗ್ಯಾಸ್ ಗಾಡರು, ಕೆಮಿಕಲ್ ಟ್ಯಾಂಕರ್ನ ಹೋಗೋದೇ ಇಲ್ಲ, ಜೊತೆಗೆ ಬರ್ತಿರ್ತವೆ. ಯಾವುದೋ ಬೆಂಗಳೂರು ಗಾಡಿ, ನಚ್ಚಿ ಗಾಡಿನೇ ಬೆಂಗಳೂರು ಪಾಸಿಂಗ್ ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂದರೆ ಬೆಂಗಳೂರಿನಾಗೆ 2 ವರ್ಷಕ್ಕೊಂದ್ಸಲಿ FC ಗಾಡಿ ನೋಡ್ದಲ್ಲೇ FC ಆಗಿಬಿಡ್ತದೆ. ತಮಿಳ್ನಾಡಿನಾಗ ಹಂಗಲ್ಲ, ಫುಲ್ ಪಾಯಿಂಟ್ ಮಾಡಿಸ್ಬೇಕು, ಅವಾಗಲೇ FC ಆಗೋದು. ಅದಕ್ಕೆ ಆಲ್ಮೋಸ್ಟು ತಮಿಳ್ನಾಡು ಗಾಡರೆಲ್ಲ ಬೆಂಗಳೂರು ಪಾಸಿಂಗ್ ಮಾಡ್ತಾರೆ ಜಾಸ್ತಿ. 01 ಬೆಂಗಳೂರಿನಾಗ ಅಂದರೆ ಗಾಡಿ ನೋಡ್ದಲ್ಲೇ FC ಆಗಿಬಿಡ್ತಕ್ಕಲ್ಲ, ಹಂಗಾಗಿ ಮಾಡಿಸ್ತಾರೆ ನೋಡಿ. ಬನ್ನಿ ಹೋಗೋಣ ಎಲ್ಲನ ಗ್ರೀಸ್ ಹೊಡ್ಯಾಕೆ ನಿಲ್ಸ. ಇಲ್ಲಿ ಗದ್ವಾಲ್ ದಾಟಿದ್ಮೇಲೆ ರಾಜಸ್ಥಾನಿ ಹೋಟ್ಲು ಬರುತ್ತೆ ಲೆಫ್ಟ್ ಸೈಡಿಗೆ. ಒಂದು ಗಾಡಿಗಳು ನಿಲ್ಸಕ್ಕೆ ಶೆಡ್ ಮಾಡಿದ್ದಾನೆ ನೋಡಿ. ಇಲ್ಲೊಂದು 2 3 ಒಂದು 5 ಗಾಡಿ ನಿಂತ್ಕೊಂತಾವೆ ಈ ಶೆಡ್ ಒಳಗೆ. ಶೆಡ್ ಯಾಕೆ ಮಾಡಿದ್ದಾನಂದರೆ ಹಗ್ಲತ್ತು ಬಿಸ್ಲಾಗ ಬಂದು ರೆಸ್ಟ್ ತಗೊಳ್ಳಿ ಡ್ರೈವರ್ಗಳು ಅಂತೇಳಿ. ನೈಟು ಇದ್ರೊಳಗೆಲ್ಲ ಗಾಡಿ ನಿಂತ್ಕೊಂತವೆ. 1 2 3 4 5 6 ಗಾಡಿ ನಿಂತ್ಕೊಂತಾವೆ ಈ ಶೆಡ್ ಒಳಗೆ. ಶೆಡ್ ಇಲ್ಲ ಅಂದ್ರೆ 1 7 ಗಾಡಿ ನಿಂತ್ಕೊಳವು. ಹಗ್ಲತ್ತು ಬಂದು ನಿಂತ್ಕೊಳೋರಿಗೆ ಭಾರಿ ಚೆನ್ನಾಗೈತೆ ನೋಡ್ರಿ. ನಾನು ಆ ಕಡೆಗೆ ಹೊಡೆಯೋಣಂತಿದ್ದೆ, ಆ ಕಡೆ ಇನ್ನೇನು ಬಿಸಿಲು ಬರ್ತೈತೆ ಅಂತೇಳಿ ಅದು ಕಂಟೈನರ್ ಗಾಡಿ ಕೆಲಸ ಮಾಡೋರು. ಅದಕ್ಕೆ ಇನ್ನೇನಂತೇಳಿ ಇಲ್ಲೇ ಹೊಡೆದ್ಬಿಟ್ಟೆ. 11:15 11:45 ಗುರು. ಅಲ್ಲೇ ಟೈರು ಬೆಂಕಿ ಆಗಿಬಿಟ್ಟಿದ್ದಾವೆ, ಟೈರ್ ಫುಲ್ ಹೀಟ್ ಆಗಿಬಿಟ್ಟಿದ್ದಾವೆ. ಬಿಸಿಲೂ ಸಿಕ್ಕಾಬಟ್ಲೆ ಬಿಸಿಲೈತೆ. ಬಿಸಿಲಾಗ ಗಾಡಿ ಓಡಿಸ್ಬಾರ್ದು, ಡೀಸೆಲ್ ಮೈಲೇಜ್ ಬರೋಲ್ಲ. ಮತ್ತು ಇನ್ನೊಂದು ಟೈರ್ ಹೀಟ್ ಆಗ್ತವೆ ಬೆಂಕಿ ಆಗಿಬಿಟ್ಟಿದ್ದಾವೆ. ಅಲ್ಲೇ ನೋಡ್ತಾ ಇರ್ಬೋದು, ಟೈರ್ಗಳು ಮುಟ್ಟಕ್ಕಾಗ್ತಾ ಇಲ್ಲ. ಹಿಂದೆ ಕುಚ್ಚು ಕಟ್ಟಿಲ್ಲ ಗುರು ನಾವು ಈ ಸಲ. ನಮ್ಮ ಫ್ರೆಂಡಿಗೆ ಕಳಿಸಿದ್ದೆ, ಅವ್ನು ಹಂಗೆ ಬಂದು ನನ್ನ ಮೇಲೆ ಇದ್ದಾವೆ, ನಾವು ಕಟ್ಟಿಲ್ಲ. ತಿಪ್ಪೇಶಿ ಗಾಡಿ ಬರ್ತೈತೆ, ಅವನು ಬಂದಮೇಲೆ ಕಟ್ಕೊಂಡು ಹೋದ್ರಾಯ್ತು. ಜಾಸ್ತಿ ಹೀಟಾಗಿರೋ ಅಂದರೆ ರೈಟ್ ಸೈಡ್ನವೇ. ಒಂದು 3 ಅವರು ಗಾಡಿಗೆ ರೆಸ್ಟ್ ಕೊಡ್ಬೇಕು ಗುರು, ಇಲ್ಲಾಂದರೆ ಐತಲ್ಲ ನಮ್ಮನ್ನ ಉಳಿಸಲ್ಲ ಗುರು. ಟೈರ್ ಮೇಲೆ ನಿಂತತ್ತಲ್ಲ ಗುರು. ಈಗ ಇಲ್ಲಿ ನೋಡಿಲ್ಲ ನಾನು ಯಾಕೆ ವೀಲೇ ಎದ್ದಕ್ಕಂತಂದು ಒಂದು ಹೆಜ್ಜೆ ಮುಂದಕ್ಕೆ ಬಿಡೋಣ. ಟೈರ್ ಮೇಲೆ ಬಿಟ್ಟು ಗಾಡಿ ಅದಕ್ಕೆ ನಿಲ್ಲಿಸ್ತಿದ್ದೆ ಎಲ್ಲ ಸುತ್ತರಿಬೇಕನ್ನೋದು. ನಮ್ಮ ಹುಡುಗ ಸ್ನಾನ ಮಾಡುವಾಗ ಅಂತಂದರೆ ಅವನು ಎತ್ಲಾಗ ಹೋಗ್ಬಿಟ್ಟದಾನೆ. ನೀರು ಚೆನ್ನಾಗಿದ್ದಾವೆ ಇಲ್ಲ ನೋಡ್ತೀನಿ ಅಂತೇಳಿ. ಓಕೆ, ಕಲ್ಲು ಬಿಡ್ತೀವಾಗ ನೋಡಿ ಗುರು. ಅಣ್ಣಚ್ಚಿ ಗಾಡಿ ಲೋಡ್ ಆಗ್ತೈತೆ. ತಮಿಳ್ನಾಡಿಗೆ ಹೋಗ್ತೈತೆ, ಗುಜರಾತಿಗೆ ಹೋಗ್ತೈತೆ ಗೊತ್ತಿಲ್ಲ. ನಾವು ಇಂಥ ಲೋಡೆ ಮಾಡೋದು ಬಂದು ಈ ಕಡೆ ಎಲ್ಲಂದರೆ ಎಲ್ಲಪ್ಪ ಅನಂತಪುರ ದಾಟಿದ್ಮೇಲೆ ಕಾಮಿಡಿ ಅಲ್ಲಿ ಇಲ್ಲಿ ಈ ಕಲ್ಲು ಐತೆ. ಕಲ್ಲು ತೆಗ್ದಿಟ್ಟು ನೋಡೋಣ, ಸುಮ್ಮನೆ ತೆಗೆದು ಇಲ್ಲ ಇಟ್ರಾತು. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾನೆ ಡಾಬಾದನ್ ಪಾಪ ಡ್ರೈವರ್ಗಳಿಗೆ ನೋಡಿ. ಬನ್ನಿ ರೆಸ್ಟ್ ಮಾಡಿ ಆಮೇಲೆ ನಮ್ಮ ಗಾಡಿ ಬಂದಮೇಲೆ ಊಟ ಗೀಟ ಮಾಡ್ಕೊಂಡು ಹೊರಡೋಣಂತ. ಇವಾಗ ಹೊರಟಿವಿ ನೋಡಿ, 3:30 ಆಗೈತೆ ಕರೆಕ್ಟಾಗಿ. 3:30ಗೆ ಹೊರಟಿವಿ. ಯಾವುದೋ ಉಡುಪಿ ಶ್ರೀ ದರ್ಶನ್ ಅಂತದೆ, ಉಡುಪಿ ಹೋಟ್ಲು. ಉಡುಪಿ ಹೆಸರು ಇವ್ರು ಹೋಟ್ಲು ಹಾಕೊಂಡು ಮಾಡ್ತಾರೆ ಅಷ್ಟೇ. ಇಷ್ಟ ತಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. 3:30 ಆದ ಟೈಮು. ಇನ್ನೇನು ಬಿಡೋಣ ಅಂತೇಳಿ ಹೊರಟಿವಿ ನೋಡಿ. ಟೈರು ಮಾಡಿ ಗಾಡಿ ಎಲ್ಲ ಕೂಲ್ ಆಯ್ತು. ಇವಾಗ 3:30 ಸುಮ್ಮನೆ ಇಲ್ಲಿಂದ ಸೆಳಿತಾ ಇರೋದು ನಾಗ್ಪುರ್ಗೆ. ಆರಾಮಾಗಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ಇವಾಗ ರಾತ್ರಿ ಒಂಚೂರು ದಬಾಸ್ ಹೊಡೆದ್ಬಿಟ್ರೆ ಸರೋಗ್ಬಿಡ್ತೈತೆ. ಇವಾಗ ಆರಾಮಾಗಿ ಬನ್ನಿ ಒಂದು 5-6 ಗಂಟೆ ತನಕ ಹೈದ್ರಾಬಾದ್ ಎಷ್ಟೊತ್ತಿಗೆ ಪಾಸ್ ಆಗ್ತೀನೋ ನೋಡೋಣ. ಎಷ್ಟು ದೂರ ಆಯ್ತು ಅಂದರೆ ನನಗಿನ್ನ ಒಂದು 100 ಕಿಲೋಮೀಟ್ರ್ ಹಿಂದೆ, 100 ಇಲ್ಲ ಗುರು 50 ಕಿಲೋಮೀಟ್ರ್ ಹಿಂದೆ ಇರ್ಬೇಕು ಬರ್ತಾನೆ ಅವನು ದಬಾಸ್ ಹೊಡ್ಕೊಂಡು ಬರೋದು. ಅವ್ನು ನನಗಿನ್ನ ಜಲ್ದಿ ಕೊಡ್ಬೇಕಂತ ಅವ್ನ ಗಾಡಿ, ಅದಕ್ಕೆ ದಬಾಸ್ ಹೊಡ್ಕೊಂಡು ಬರ್ತಾನೆ ನೋಡಿ. 260 ಕಿಲೋಮೀಟ್ರ್ ಬಂದಾನೆ ಬೆಳಗ್ಗೆಯಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು. ಅನಂತಪುರ ಹತ್ತತ್ರ ಇರ್ಬೋದು.
ನೋಡೋಣ ಬನ್ನಿ ಎಷ್ಟೊತ್ತಿಗೆ ಬರ್ತಾನೋ. ಇದು ತುಂಗಾ ನದಿ ನೋಡಿ, ತುಂಗಭದ್ರಾ ನದಿ ಅಂತಾರೆ. ತುಂಗಭದ್ರನ ಕೃಷ್ಣ ನದಿ ಇರ್ಬೇಕು, ಕೃಷ್ಣ ನದಿ ಗುರು. ಒಂದು ಟೈಮ್ನಾಗೆ ಫುಲ್ಲು ನೀರು ಇರ್ತಾವೆ ಮೇಲ್ಗಡೆಗೆಲ್ಲ ಮಳೆಗಾಲದಾಗೆ. ಇವಾಗ ನೀರೇ ಇಲ್ಲ, ಎಲ್ಲ ಕೆಳಗಿದಾವೆ ನೋಡಿ. ಮಳೆಗಾಲ ಬಂದ್ಬಿಟ್ರೆ ಫುಲ್ ನೀರು, ಇವಾಗ ಬೇಸಿಗೆಗೆ ಬಂದರೆ ನೀರೇ ಇಲ್ಲ. ಎಲ್ಲೆಲ್ಲಿ ಎಲ್ಲೋ ಒಂದು ಸ್ವಲ್ಪ ಬರ್ತಾವೆ ನೋಡಿ. ಬನ್ನಿ ಹೋಗೋಣ, ಮುಂದೆ ಎಲ್ಲಾದ್ರೂ ಸಿಗಲ್ಲ ನಿಲ್ಸಕ್ಕೆ ಈ ಕಡೆ.